ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನ ಕಾಣ್ತಾ ಇರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈಗ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕೆ ಗೊತ್ತಾ? ಬಿಜೆಪಿ ಅಂದ್ರೆ ಮುಂಬರುವಂತ ಚುನಾವಣೆಗೆ ಕನಿಷ್ಠ ಗರಿಷ್ಠ 100 ಸ್ಥಾನಗಳನ್ನ ಕೊಡ್ಲೇಬೇಕು ಅಂತ ಹಠಕ್ ಬಿದ್ದಿದ್ದಾರಂತೆ. ಇದಕ್ಕೆ ಬಿಜೆಪಿ ನಾಯಕರು ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ. ಇದು ಕುಮಾರಸ್ವಾಮಿ ಅವರಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿದೆ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾಕೆ ಟೆನ್ಷನ್ ಆಯ್ತು, ಏನಾಯ್ತು, ಹಾಗಾದ್ರೆ ಲೆಕ್ಕಾಚಾರ ಏನು, ದೇವೇಗೌಡರು ಮೋದಿಯವರ ಭೇಟಿಯಿಂದ ಏನಾದ್ರೂ ಕೂಡ ಮಾತುಕತೆ ಆಗಿದ್ಯಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಎರಡ್ 2024ರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಜೆಡಿಎಸ್ 2 ಸ್ಥಾನಗಳನ್ನ ಗೆದ್ದು ಕೇಂದ್ರದಲ್ಲಿ ಪ್ರಭಾವಿ ಖಾತೆಯನ್ನು ಹೊಂದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಇದರ ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ರಾಜ್ಯದಲ್ಲಿ ಎಲ್ಲಾ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮುಂದುವರಿಯುತ್ತೆ. ಮೈತ್ರಿಯಿಂದಲೇ ಕೂಡ ನಾವು ಚುನಾವಣೆ ಎದುರಿಸ್ತೀವಿ. ಜಿಬಿಎ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬೇರೆ ಬೇರೆ ಚುನಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ಈಗಾಗಲೇ ಬೊಬ್ಬೆ ಹೊಡಿತಾ ಇದ್ದಾರೆ. ಆದ್ರೂ ಕೂಡ ಬಿಜೆಪಿಯಲ್ಲಿ ಸ್ವಲ್ಪ ಅಲ್ಲ, ಜೋರಾಗೆ ಕೂಡ ಅಸಮಾಧಾನ ಕೂಡ ಇದೆ. ಏನಾಗುತ್ತೋ ಗೊತ್ತಿಲ್ಲ. ಇದರ ಜೊತೆಗೆ ಈಗ 2028ರ ಸಾರ್ವತ್ರಿಕ ಚುನಾವಣೆಗೆ ಕನಿಷ್ಠ 100 ಸ್ಥಾನಗಳು ಬೇಕೇ ಬೇಕು, ನಮಗೆ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅಂತ ಕುಮಾರಸ್ವಾಮಿ ಅವರು ಈಗಾಗಲೇ ಕೂಡ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ ಅಂತ. ಆದ್ರೆ ರಾಜ್ಯ ನಾಯಕರು 100 ಅಲ್ಲ 50% ಕೊಡೋದಿಕ್ಕೂ ನಾವು ನಿಮ್ಗೆ ಬಿಟ್ಕೊಡಲ್ಲ ಅಂತ. ಅಂದ್ರೆ 100ರಲ್ಲಿ 50 ಸ್ಥಾನವನ್ನು ಕೊಡೋದಿಕ್ಕೆ ನಮ್ಮ ಕೈಲಾಗಲ್ಲ. ಕನಿಷ್ಠ 170 ಸ್ಥಾನಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಕೂಡ ಕೊಟ್ಟಿದೆ. ಇಲ್ಲಪ್ಪ, ನಾವು ಪ್ರಬಲವಾಗಿದ್ದೀವಿ, ಕೇವಲ 2023ರ ವಿಧಾನಸಭಾ ಚುನಾವಣೆಯಲ್ಲಿ 29 ಸ್ಥಾನಗಳಲ್ಲ, ಕೇವಲ 19 ಸ್ಥಾನವನ್ನ ಗೆದ್ದಿತ್ತು ಜೆಡಿಎಸ್. ಮುಂಬರುವಂತ ಚುನಾವಣೆಯಲ್ಲಿ 100 ಸ್ಥಾನಗಳನ್ನ ಬೇಡಿಕೆ ಇಟ್ಟಿರುವಂತ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಏನು? 100 ಸ್ಥಾನಗಳನ್ನ ಜೆಡಿಎಸ್ಗೆ ಬಿಟ್ಕೊಟ್ರೆ ಕೇವಲ 124 ಸ್ಥಾನಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡ್ಬೇಕಾ? ಬಿಜೆಪಿಗಿಂತ ಜೆಡಿಎಸ್ಗೆ ಅಷ್ಟೊಂದು ಶಕ್ತಿ ಇದೆಯಾ? ಅಷ್ಟೊಂದು ವರ್ಚಸ್ಸಿದೆಯಾ? ಇದು ಬಿಜೆಪಿಲಿ ಆಗ್ತಾ ಇರುವಂತ ಲೆಕ್ಕಾಚಾರ. ಈ ಲೆಕ್ಕಾಚಾರದ ಹಿಂದೆ ಬಲ್ಲ ಮೂಲಗಳ ಪ್ರಕಾರ ಇದು ಕೇಂದ್ರದಲ್ಲಿ ನಡೆದಿರುವಂತ ಲೆಕ್ಕಾಚಾರ. ಮೊನ್ನೆ ದೇವೇಗೌಡರಿಗೆ ಮೋದಿ ಅವರು ಭೇಟಿ ಮಾಡಿದ್ರು, ಇಬ್ರು ಕೂಡ ಮಾತುಕತೆ ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಲೆಕ್ಕಾಚಾರ ಆಗಿದ್ದಾವೆ, ಚರ್ಚೆ ಆಗಿದೆ ಅನ್ನುವಂತ ಅಪ್ಡೇಟ್ಸ್ ಕೂಡ ಫೋಕಸ್ ಟಿವಿಗೆ ಸಿಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಕಿತ್ತಾಟ ಆಗುತ್ತಾ, ಮತ್ತೆ ಮೈತ್ರಿಯಲ್ಲಿ ಅಸಮಾಧಾನ ಉಂಟಾಗುತ್ತಾ, ಮತ್ತೆ ಮೈತ್ರಿಯಲ್ಲಿ ಒಡಕು ಮೂಡುತ್ತಾ, ಬಿರುಕು ಮೂಡುತ್ತಾ ಅನ್ನುವಂತ ಲೆಕ್ಕಾಚಾರ. ಇದರ ಜೊತೆಗೆ ಈ ವಿಚಾರ ಇಟ್ಕೊಂಡು ಶೀತಲ ಸಮರ ಏನಾದ್ರೂ ಕೂಡ ಆಗಬಹುದಾ? ಆದ್ರೂ ಆಗಬಹುದು, ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು. ಅಲ್ಲಿ ವಿರೋಧ ಪಕ್ಷಗಳು ಅಂತ ಅಂದ್ರೆ ಬಿಜೆಪಿಗೆ ಯಾವುದೇ ರಾಜ್ಯದಲ್ಲಾಗಿರ್ಲಿ, ಯಾವುದೇ ಚುನಾವಣೆಗಳಲ್ಲಾಗಿರ್ಲು ಕೂಡ ಪಕ್ಷ ಅಂದ್ರೆ ವಿರೋಧ ಪಕ್ಷವನ್ನ ಹೆಂಗ್ ಮಾಡಿಸ್ಬೇಕು, ಆ ಆಡಳಿತ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು, ಯಾವ ಪಕ್ಷವನ್ನ ಮೈತ್ರಿ ಮಾಡ್ಕೊಳ್ಬೇಕು, ಹೆಂಗೆ ನಾವು ಮುಂದುವರಿಬೇಕು, ಈ ಲೆಕ್ಕಾಚಾರ ಬಿಜೆಪಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ತುಂಬಾ ಲೆಕ್ಕಾಚಾರ ಹಾಕಿನಿ ಅವರು. ಯಾವುದೇ ರಾಜ್ಯದಲ್ಲೂ ಕೂಡ ಮಿತ್ರ ಪಕ್ಷಗಳ ಜೊತೆಗೆ ಚುನಾವಣೆ ಮಾಡ್ತಾರೆ ಅಂದ್ರೆ ಅಲ್ಲಿ ಬೇರೆ ತಂತ್ರಗಾರಿಕೆ ಲೆಕ್ಕಾಚಾರ ಇದ್ದೇ ಇರುತ್ತೆ. ಹಾಗಾಗಿ ಜೆಡಿಎಸ್ ನ ಲೆಕ್ಕಾಚಾರನೂ ಕೂಡ ಬಿಜೆಪಿ ಅವ್ರಿಗೆ ಗೊತ್ತು. ಇದಿಟ್ಕೊಂಡು 100 ಕ್ಷೇತ್ರವನ್ನ ಕೊಟ್ಟು ಬಿಡ್ತಾರ? ಹಾಗಾದ್ರೆ 100 ಕ್ಷೇತ್ರ ಕೊಡ್ಲಿಲ್ಲ ಅಂದ್ರೆ ಕುಮಾರಸ್ವಾಮಿ ಅವರು ಸೈಲೆಂಟ್ ಆಗಿರ್ತಾರ? ಹಾಗಾದ್ರೆ 100 ಕ್ಷೇತ್ರ ಅಲ್ಲ 50 ಕ್ಷೇತ್ರ ಕೊಟ್ಟರು ಕೂಡ ರಾಜ್ಯ ನಾಯಕರು, ರಾಜ್ಯ ಬಿಜೆಪಿ ನಾಯಕರು ಸುಮ್ಮನಿರ್ತಾರ? ಹಾಗಾದ್ರೆ 170 ಸ್ಥಾನವನ್ನ ಗೆಲ್ಲಬೇಕು, 170 ಸ್ಥಾನದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ಕೂಡ ಲೆಕ್ಕಾಚಾರ ಹಾಕಿರುವಂತ ಬಿಜೆಪಿ ಕೇವಲ 124 ಸ್ಥಾನದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ? ಹಾಗಾದ್ರೆ ಇದು ಕೂಡ ಪ್ರಶ್ನೆ ಆಗ್ತಾ ಇದೆ. ಈ ಸೀಟು ಹಂಚಿಕೆ ಪ್ರಹಸನ ಏನ್ ಮಾದ್ರೂ ಆಗ್ಬಹುದು, ಯಾವ ಮಟ್ಟಕ್ಕೆ ಬೇಕಾದ್ರೂ ಕೂಡ ಹೋಗಬಹುದು. ಪ್ರಭಾವಿ ಖಾತೆ ಹೊಂದಿರುವಂತ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಜೆಡಿಎಸ್ ಅನ್ನ ಮತ್ತೆ ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಮಾಡಿ ದೊಡ್ಡ ಶಕ್ತಿ ತುಂಬುವ ಲೆಕ್ಕಾಚಾರ ಇಟ್ಕೊಂಡಿರುವಂತ ಕುಮಾರಸ್ವಾಮಿ ಅವರಿಗೆ ಕೇಂದ್ರದ ನಾಯಕರು ಅಸ್ತು ಅಂತ ಹೇಳ್ತಾರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಇದಕ್ಕೆ ಮುಂದಿನ ದಿನದಲ್ಲಿ ಬಿಜೆಪಿಗಳಿಂದ ಏನಾದ್ರೂ ಕೂಡ ಸಮಸ್ಯೆ ಆಗುತ್ತಾ? ಏನಾಗಬಹುದು? ಹಾಗಾದ್ರೆ ಇದು ಕುಮಾರಸ್ವಾಮಿ ಅವರಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗುತ್ತೆ. ಏನ್ ಮಾಡ್ತಾರೆ ಕುಮಾರಸ್ವಾಮಿ ಅವರು? ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಲ್ಲ ಜಲ ಭಾಷೆಗಾಗಿ ನೋಡ್ತಾ ಇರಿ